ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಅಹಮಾತ್ಮಗುಡಾಕೇಶ ಸರ್ವಭೂತಾಶಯಸ್ಥಿತಃ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಗುಡಾಕೇಶನೇ, ಎಲ್ಲ ಜೀವಿಗಳ ಹೃದಯದಲ್ಲಿರುವ ಆತ್ಮನು ನಾನು. ಅವುಗಳ ಆದಿ ಮಧ್ಯ ಅಂತ್ಯವೂ ನಾನೇ. ಗುಡಾಕೇಶ ಎಂಬ ಶಬ್ದದಿಂದ ಅರ್ಜುನನನ್ನು ಕರೆಯುವ ಮೂಲಕ ಜ್ಞಾನಿಯಾಗಲು ಮೊದಲು ಇರಬೇಕಾದ ಅರ್ಹತೆಯನ್ನು ಸೂಚ್ಯವಾಗಿ ಹೇಳಿದಂತಿದೆ. ನಿದ್ದೆಯನ್ನು ಗೆದ್ದವರಿಗೆ ಅಥವಾ ನಿದ್ರೆಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡವರನ್ನು ಗುಡಾಕೇಶ ಎನ್ನುವುದು. ಒಬ್ಬ ವ್ಯಕ್ತಿ ಜ್ಞಾನಿಯಾಗಲು ಮೊದಲ ಮೆಟ್ಟಿಲು ನಿದ್ರೆ ಗೆಲ್ಲುವುದು. ನಿದ್ರೆ ಗೆಲ್ಲುವುದು ಎಂದರೆ ನಿದ್ರೆ ಬಂದರೂ ನಿದ್ರೆ ಮಾಡದಿರುವುದು ಎಂಬ ಅರ್ಥವಲ್ಲ. ಬದಲಾಗಿ ತನಗೆ ಬೇಕಾದಾಗ ಜಾಗೃತವಾಗಿದ್ದು ನಿದ್ರೆಯಿಂದ ಆಗಬೇಕಾಗಿರುವ ಕಾರ್ಯವನ್ನು ಕಡಿಮೆ ಸಮಯದಲ್ಲೇ ಮಾಡಿಕೊಳ್ಳುವುದು. ದಣಿದ ದೇಹವನ್ನು ಹಾಗೂ ದೇಹದ ಒಳಗಿರುವ ಅಂಗಾಂಗಗಳನ್ನು ಪುನಶ್ಚೇತನಗೊಳಿಸಲು ನಿದ್ರೆ ಬಹಳ ಅವಶ್ಯಕ. ಒಂದು ರಾತ್ರಿ ನಿದ್ದೆ ಮಾಡದಿದ್ದರೆ ದೇಹ ಮತ್ತು ಮನಸ್ಸಿಗಾಗುವ ವೇದನೆ ಸಹಿಸಲಸಾಧ್ಯ. ಅಂಗಾಂಗಗಳ ನಿರ್ವಹಣೆ ಆಗುವುದೇ ರಾತ್ರಿ ಸಮಯದಲ್ಲಿ. ಮಲಗಿದ ಕೆಲವೇ ಸಮಯದಲ್ಲಿ ಉಸಿರು ದೀರ್ಘವಾಗುವುದರೊಂದಿಗೆ ಪ್ರತಿಯೊಂದು ಅಂಗಾಂಗಗಳು ಸರದಿಯಂತೆ ನಿರ್ವಹಣೆಗೆ ಒಳಪಡುತ್ತವೆ. ಧ್ಯಾನ ಪ್ರಾಣಾಯಾಮದ ಮೂಲಕ ದೇಹದ ಚೈತನ್ಯ ಹೆಚ್ಚಿಸಿಕೊಂಡು ನಿದ್ರೆಯನ್ನು ನಿಯಂತ್ರಿಸಬಹುದು. ಕೆಲವು ನಿಮಿಷಗಳ ಧ್ಯಾನದ ಮೂಲಕ 4-6 ಗಂಟೆಗಳ ನಿದ್ರೆಯ ಫಲವನ್ನು ಪಡೆಯಬಹುದು. ಅರ್ಜುನ ಸಹ ಮಹಾತಪಸ್ವಿ. ಶಿವನಿಂದ ಪಾಶುಪತಾಸ್ತ್ರ ಪಡೆಯಲು ಅಹರ್ನಿಶ ಧ್ಯಾನದಲ್ಲಿ ಕುಳಿತು ಶಿವನ ಮನಸ್ಸನ್ನು ಗೆದ್ದವನು. ಎಲ್ಲ ಪ್ರಾಣ ಇರುವ ಹೃದಯದಲ್ಲಿ ವಿರಾಜಮಾನನಾಗಿ ಪ್ರಾಣಿಗಳ ಹುಟ್ಟು, ಬೆಳವಣಿಗೆ ಹಾಗೂ ಸಾವಿಗೆ ಕಾರಣನು ನಾನೇ ಎಂಬ ವಾಕ್ಯದೊಂದಿಗೆ ತನ್ನ ಮಹಿಮೆಯನ್ನು ಹೇಳಲು ಆರಂಭಿಸಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.